ಎಲ್ರಿಗೂ ನಮಸ್ಕಾರ. ಈ ನನ್ನ ಮ್ಯೂಚುವಲ್ ಫಂಡ್ ಸೀರೀಸ್ಗೆ ಸ್ವಾಗತ ಗೈಸ್. ಎಲ್ರಿಗೂ ಒಂದು ಹೆಲ್ಪ್ ಆಗಲಿ ಆ ಒಂದು ಉದ್ದೇಶದಿಂದ ನಾನು ಮ್ಯೂಚುವಲ್ ಫಂಡ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ವೀಡಿಯೋನ ನಿಮಗೆ ಕಂಪ್ಲೀಟ್ ನೋಡಿದರೆ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಅಟ್ಲೀಸ್ಟ್ ನಿಮಗೊಂದು ಸ್ಯಾಟಿಸ್ಫೈ ಸಿಗುತ್ತೆ. ನಿಜವಾಗ್ಲೂ ಹೌದು, ನಾವು ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು, ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ ನಮಗೆ ಲಾಂಗ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸ್ ಬಂದೇ ಬರುತ್ತೆ ಅಂತೇಳಿ. ನನ್ನ ಹೆಸರು ಸುಮಂತ್ ಅಂತೇಳಿ, ನಾನು ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ವಾಟ್ಸಪ್ ನಂಬರ್ ಇಲ್ಲಿದೆ. ನಿಮಗೇನಾದರೂ ಮ್ಯೂಚುವಲ್ ಫಂಡಲ್ಲಿ ಅಕೌಂಟ್ ಓಪನ್ ಮಾಡಬೇಕಾಗಿತ್ತಂದರೆ ನನ್ನ ಕನ್ಸರ್ನ್ ಮಾಡ್ಬೋದು. ಎನಿ ಟೈಮ್ ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಆಯಿತು, ನಾನೇ ನಿಮ್ಮನ್ನು ಅಪ್ರೋಚ್ ಮಾಡ್ತೀನಿ. ಇದು ನಂದು ಜಿಮೇಲ್ ಐ ಡಿ ಇದೆ. ನಿಮ್ಗೆ ಏನೇ ಕ್ವರೀಸಿದ್ರು ಕೂಡ ನೀವು ಈ ಒಂದು ವಿಡಿಯೋ ಕೆಳಗಡೆ ಕೂಡ ನೀವು ಕಮೆಂಟ್ ಹಾಕ್ಬೋದು. ನಾನು ನೆಕ್ಸ್ಟ್ ಮುಂಬರೋ ವೀಡಿಯೋದಲ್ಲಿ ಅದನ್ನು ಸಾಲ್ವ್ ಮಾಡ್ತೀನಿ. ಈ ಒಂದು ನನ್ನ ಚಾನಲನ್ನು ನೀವು ನೋಡಿದ ನಂತರ, ಈ ಒಂದು ವಿಡಿಯೋ ನೋಡಿದ ನಂತರ ನಿಮಗೆ ನಿಜವಾಗ್ಲೂ ಈ ಒಂದು ಯೂಸ್ಫುಲ್ ಅನಿಸ್ತಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗೋಣ. ನಿಮಗೆ ಈ ಒಂದು ಬೆಲ್ಲೈಕನ್ ಬರುತ್ತೆ, ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಚಾನಲಿಂದ ಬರ್ತಕ್ಕಂಥ ಎಲ್ಲ ವೀಡಿಯೋಗಳ ಇನ್ಫಾರ್ಮೇಷನು ನಿಮಗೆ ಸಿಗುತ್ತೆ. ನಿಮಗೆ ಇಮೇಲ್ಗೆ ಬರುತ್ತೆ. ಸೊ ನಿಮಗೆ ಇನ್ಫಾರ್ಮೇಷನ್ ಲೈಕ್ ಆಯ್ತಂದರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ದಿನ ನಾನು ನೀವು ಮ್ಯೂಚುವಲ್ ಫಂಡ್ ಅಡ್ವೈಸರ್ ರೋಲ್ ಅಂದರೆ ಏನು, ಮತ್ತು ಮ್ಯೂಚುವಲ್ ಫಂಡ್ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ನೀವು ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಮ್ಯೂಚುವಲ್ ಫಂಡ್ಸ್ ರಿಟರ್ನ್ಸ್ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ರಾಬರ್ಟ್ ಕುವಾಸಕಿಯವರು ಒಂದು ಮಾತನ್ನು ಹೇಳ್ತಾರೆ. ರಾಬರ್ಟ್ ಕುವಾಸಕಿಯವರು ರಿಚ್ ಡ್ಯಾಡ್ ಅಂತ ಪುವರ್ ಡ್ಯಾಡ್ ಅಂತೇಳಿ ಒಂದು ಒಳ್ಳೆ ಫೇಮಸ್ ಇಂಗ್ಲೀಷ್ ಬುಕ್ ಇದೆ, ಅದರ ಆಥರ್ ಅವರು. ಸೊ ಅವರು ಹೇಳೋ ಪ್ರಕಾರ ಡೋಂಟ್ ವರ್ಕ್ ಫಾರ್ ಮನಿ, ಮೇಕ್ ಇಟ್ ವರ್ಕ್ ಫಾರ್ ಯು. ಅಂದರೆ ನಾವು ದುಡ್ಡಿಗೋಸ್ಕರ ನಾವು ದುಡಿಬಾರ್ದು, ದುಡ್ಡನ್ನ ನಮಗೆ ಹೇಗೆ ದುಡಿಸ್ಕೋಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕು. ಅದು ಯಾವುದರಿಂದ ಸಾಧ್ಯ ಅಂತಂದರೆ ಅದು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅದೇನು ಮಾಡುತ್ತೆ, ನಿಮ್ಮ ಅಮೌಂಟ್ ಏನಿರುತ್ತಲ್ಲ, ನೀವು ಇನ್ವೆಸ್ಟ್ ಮಾಡಿರೋದು ನಿಮಗೆ ವರ್ಕ್ ಮಾಡುತ್ತೆ. ಅಂತಂದರೆ ಈಗ ನಾವು ಹಾಕಿರೋ ಅಮೌಂಟು 10-15 ಪಟ್ಟು ಆಯ್ತಪ್ಪ ಅಂದರೆ ಅದು ನಮಗೆ ಯಾವುದೋ ಒಂದು ಕೆಲಸಕ್ಕೆ ಒಳ್ಳೆ ರಿಟರ್ನ್ಸ್ಗೆ ಬಂದೇ ಬರುತ್ತೆ. ಸೊ ಆವಾಗ ನಮಗೇನು ಮಾಡುತ್ತೆ, ನಾವು ಹಾಕಿರೋ ಅಮೌಂಟು ನಮ್ಗೆ ದುಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾವು ಯಾವುದರಿಂದ ಅಚೀವ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಅಚೀವ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಮೇಕ್ ಯುವರ್ ಮನಿ ಟು ವರ್ಕ್ ಫಾರ್ ಯು ಅಂತ ಅರ್ಥ. ಸೊ ಈ ಒಂದು ಚಾರ್ಟ್ಸಲ್ಲಿ ನಿಮಗೆ ಈ ಒಂದು ಚಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 25 ಇಯರ್ಸಲ್ಲಿ ಇಷ್ಟೊಂದು ನೀವು ಏನಾದರೂ SIP ಸ್ಟಾರ್ಟ್ ಮಾಡ್ಕೊಂಡಿದ್ರೆ, ಆ ಒಂದು ಯಾವುದೇ ಒಂದು ಫಂಡಲ್ಲಿ ಹಾಕಿದ್ರು ಕೂಡ ಆ ಫಂಡ್ ಏನಾದರೂ 13% ಏನಾದರೂ ರಿಟರ್ನ್ ಕೊಟ್ಟಿತ್ತಂದರೆ, ನೀವು 55ನೇ ವರ್ಷಕ್ಕೆ ನಿಮಗೆ ಬರೋ ರಿಟರ್ನ್ಸು 18 ಲಕ್ಷ ಆಗಿರುತ್ತೆ. ನೀವು ಹಾಕಿರೋ ಅಮೌಂಟು 18 ಲಕ್ಷ ಆಗಿರುತ್ತೆ. ಬಟ್ ನಿಮಗೆ ಬರ್ತಕ್ಕಂಥ ರಿಟರ್ನ್ಸು 2,21,00,000 ಅಂದರೆ 2 ಕೋಟಿಗಿನ ಮೇಲಾಗಿರುತ್ತೆ. ಬಟ್ ಈ ಥರ ರಿಟರ್ನ್ಸು ನಿಮಗೆ ಎಲ್ಲೂ ಬರೋಲ್ಲ ಗೈಸ್. ಈ ಒಂದು ಸ್ಲೈಟ್ ಏನಿದೆ ಅಲ್ಲ, ನಿಮಗೆ ಇದು ಒಂದು ನಾರ್ಮಲ್ ಪಿಕ್ಚರ್ ಅಲ್ಲ, ಬಟ್ ಇದು ನಿಮಗೆ ಫ್ಯಾಕ್ಟ್. ಈ ಒಂದು ಕಂಪ್ಲೀಟ್ ವೀಡಿಯೋ ನೋಡೋಣ, ನಿಮಗೆ ಗೊತ್ತಾಗುತ್ತೆ. ಎಟ್ ದ ಎಂಡಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಮ್ಯೂಚುವಲ್ ಫಂಡು ರಿಟರ್ನ್ಸ್ ಬಂದಿದೆ ಅಂತೇಳಿ. ಕೆಲವೊಂದು ಫಂಡ್ಗಳನ್ನು ನಾನು ಎಕ್ಸಾಂಪಲ್ ಆಗಿ ತೊಗೊಂಡು ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟು ಬರ್ತಾಯಿದೆ. ನೀವು ಪಾಸ್ಟ್ ಬಿಟ್ಬಿಡಿ, ಪಾಸ್ಟ್ ಈಸ್ ಪಾಸ್ಟ್. ಬಟ್ ಈಗ ನೆಕ್ಸ್ಟ್ ನಾವು ಫ್ಯೂಚರಲ್ಲಿ ಏನಾದರೂ ನಾವು ಈ ಥರ ಹಾಕಿಬೋದಲ್ಲ, ಅದಕ್ಕಿಂತ ಜಾಸ್ತಿನೂ ಬರ್ಬೋದಲ್ಲ. ಯಾಕಂದರೆ ಇಲ್ಲಿ ಕೆಲವೊಂದು ಫಂಡ್ಸ್ಗಳನ್ನ ಅವರು ತೊಗೊಂಡಿರೋದೇನು ಕ್ಯಾಲ್ಕುಲೇಷನ್ಗೆ ಏನು ತೊಗೊಂಡಿದ್ದಾರೆ, ಆ ಫಂಡು ರಿಟರ್ನ್ ಅವರು 13% ಮಾತ್ರ ತೊಗೊಂಡಿದ್ದಾರೆ. ಬಟ್ ನಾನು ತೋರಿಸ್ತಕ್ಕಂಥ ಕೆಲವೊಂದು ಫಂಡ್ಗಳು ಅವು ಮೋರ್ ದೆನ್ 30%, 18%, 20% ರಿಟರ್ನ್ಸ್ ಎಲ್ಲ ನಾವು ಬೀಟ್ ಮಾಡಿದ್ದೇವೆ ಎವ್ರಿ ಇಯರ್. ಸೊ ಇಲ್ಲಿ ಒಂದು ನೆಕ್ಸ್ಟ್ ಇನ್ನೊಂದು ಸ್ಲೈಡಲ್ಲಿ ತೋರಿಸ್ತಾರೆ. 1,000 ರೂಪಾಯಿ ಹಾಕ್ತಾ ಹೋಗ್ತಾರೆ. ನೀವು ಆ ಒಂದು ಫಂಡ್ ಏನಾದರೂ 15% ರಿಟರ್ನ್ ಕೊಡ್ತಂದರೆ ನಿಮಗೆ 5 ಇಯರ್ಸಿಗೆ ನೀವು ಹಾಕಿರೋ ಅಮೌಂಟು 60,000 ರೂಪಾಯಿ ಆಗಿರುತ್ತೆ. ಬಟ್ ನಿಮ್ಮದು ರಿಟರ್ನ್ಸ್ ಬಂದುಬಿಟ್ಟು 88,000 ರೂಪಾಯಿ ಆಗಿರುತ್ತೆ ಅಂತ ಹೇಳ್ತಾರೆ. ಅದೇ 10 ವರ್ಷಕ್ಕೆ ನೀವು ಹಾಕಿರೋ ಅಮೌಂಟು 1,20,000 ಆಗಿರುತ್ತೆ. ಬಟ್ ನೀವು 10 ವರ್ಷದಲ್ಲಿ ಆಲ್ರೆಡಿ ಡಬಲ್ ಮೇಲೆ ಆಗಿದೆ. ಬಟ್ ನೀವು 15 ವರ್ಷ ನೀವು ಅದನ್ನೇ ಅಮೌಂಟನ್ನು ನೀವು ಹಾಕ್ಕೊತ ಹೋದೆ. ಅದೇ ಥರ SIPನ ನೀವು 15 ವರ್ಷದವರೆಗೂ ಕಂಟಿನ್ಯೂ ಮಾಡಿದರೆ ತಿಂಗಳ 1,000 ರೂಪಾಯಿ ಹಾಕೋದು. ಬಟ್ ನೀವು ಬರ್ತಕ್ಕಂಥ ಅಮೌಂಟು 6 ಟೈಮ್ ಆಗಿದೆ ಆಲ್ರೆಡಿ 4-5 ಟೈಮ್ಸ್ ಆಗಿಬಿಟ್ಟಿದೆ. ಇಲ್ಲಿ 6 lakhs ಬರ್ತಾಯಿದೆ. ಅದೇ ಥರ ನೀವು 25 ಇಯರ್ಸ್ ನೀವು ಏನಾದರೂ ವೇಟ್ ಮಾಡಿದ್ರಪ್ಪ ಅಂದರೆ 1,000 ಬಟ್ ನೀವು ಹಾಕಿರೋ ಅಮೌಂಟ್ 3 ಲಕ್ಷ ರೂಪಾಯಿ ಆಗಿರುತ್ತೆ. ಬಟ್ ಅದು 32 ಲಕ್ಷ ರೂಪಾಯಿ ನಿಮಗೆ ರಿಟರ್ನ್ಸ್ ಬರುತ್ತೆ. ಸೊ ಈ ಥರ ರಿಟರ್ನ್ಸು ನಿಮಗೆ ಎಲ್ಲೂ ಕೂಡ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ನೀವು ಮ್ಯೂಚುವಲ್ ಫಂಡಿಂದ ಮಾತ್ರ ಸಾಧ್ಯ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನೀವು ಇಲ್ಲಿ ಏಜ್ 25ಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ನಿಮ್ಗೆ ಇಷ್ಟು ರಿಟರ್ನ್ಸ್ ಬರುತ್ತೆ. ಇದರಲ್ಲಿ ಏಜ್ ನೀವು ಏನಾದರೂ 30ಗೆ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ತಿಂಗಳ 5,000 ರೂಪಾಯಿ SIP ನೀವು ಮಾಡ್ತಾಯಿದ್ರೆ ನಿಮಗೇನಾದರೂ ಆ ಫಂಡ್ಗಿನ 13% ರಿಟರ್ನ್ಸ್ ಕೊಡ್ತಾಯಿತ್ತು ಎವ್ರಿ ಇಯರ್ ಅಂತಂದರೆ, ಎವ್ರಿ ಇಯರ್ 13% ಏನಾದರೂ ಕೊಡ್ತಂದರೆ 1 ಇಯರ್ 40%, 1 ಇಯರ್ 20%, ನೆಕ್ಸ್ಟ್ ಇಯರ್ 16% ಆನ್ ಆನ್ ಎವ್ರೇಜ್ ಆ ಫಂಡು ನಿಮಗೆ 13% ರಿಟರ್ನ್ ಕೊಟ್ಟರೆ ನಿಮಗೆ ಬರ್ತಕ್ಕಂಥದ್ದು 55 ಇಯರ್ಸಲ್ಲಿ ನೀವು ಹಾಕಿರೋ ಅಮೌಂಟು ಏನಾಗಿರುತ್ತಲ್ಲ ಬರೀ ಅದು 15 ಲಕ್ಷ ಆಗಿರುತ್ತೆ. ಬಟ್ ಮೆಚುರಿಟಿ ಅಮೌಂಟ್ ಬಂದ್ಬಿಟ್ಟು 1 ಕೋಟಿ ರೂಪಾಯಿ ಬರ್ತಾಯಿದೆ. ಬಟ್ ಎಷ್ಟು ಡಿಫ್ರೆನ್ಸು 25, 35, ಓಕೆ ಸಾರಿ 30 ಅಲ್ವಾ, 45, 15 ವರ್ಷ,
25 ಇಯರ್ಸಿಗೆ ನಿಮ್ಮದು ಅಮೌಂಟು 1 ಕೋಟಿ ರೂಪಾಯಿ ಆಯಿತು. ಬಟ್ ಈ ಥರ ರಿಟರ್ನ್ಸ್ ನಿಮಗೆ ಮ್ಯೂಚುವಲ್ ಫಂಡ್ಸ್ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಈ ಒಂದು ರಿಟರ್ನ್ಸ್ ನಿಮಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿ ಮತ್ತು ಮ್ಯೂಚುವಲ್ ಫಂಡ್ ರೋಲ್ ಅಡ್ವೈಸರ್ದು ರೋಲು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಏನಕ್ಕಂತಂದರೆ ನಿಮ್ಮದೇ ಒಂದು ಕನ್ಸರ್ನ್ಸ್ ಇರುತ್ತೆ. ಕೆಲವೊಬ್ಬರು ಜನಕ್ಕೆ ನಮ್ಮ ಸ್ಯಾಲ್ರಿ ಬೇಕಾಗಿರುತ್ತೆ. ಸೊ ನಿಮ್ಮದು ಡಿಪೆಂಡೆನ್ಸಿ ಇರುತ್ತೆ. ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ, ನಿಮ್ಮ ಸ್ಯಾಲ್ರಿ ಈ ಒಂದು ದುಡ್ಡಿನ ಮೇಲೆ ಭಾಳ ಡಿಪೆಂಡೆನ್ಸಿ ಇದೆ ನಿಮಗೆ ಏನು ಓಕೆ. ಕೆಲವೊಬ್ಬರು ಜನಕ್ಕೆ ಏನಾಗಿರುತ್ತೆ, ಅವರಿಗೆ ಈ ಒಂದು ದುಡ್ಡು ಆಗ್ತಕ್ಕಂಥ ಅಮೌಂಟ್ ಏನಿದೆ ಅಲ್ಲ ಅದು ಅಷ್ಟೊಂದು ಪರವಾಗಿಲ್ಲ. ಅವ್ರಿಗೆ ಬರ್ತಕ್ಕಂಥ ಸ್ಯಾಲ್ರಿ 1 ಲಕ್ಷ ರೂಪಾಯಿ ಇತ್ತಂದರೆ ಒಂದು 5,000 ರೂಪಾಯಿ ಆಗ್ತದಂದರೆ ಪರವಾಗಿಲ್ಲ. ಅವರಿಗೆ 5,000 ರೂಪಾಯಿ ಮೇಲೆ ಅಷ್ಟೊಂದು ಡಿಪೆಂಡೆನ್ಸಿ ಇರಲಿಕ್ಕಂದರೆ ಅವರು ಸ್ವಲ್ಪ ರಿಸ್ಕ್ ಫ್ಯಾಕ್ಟ್ರನ್ನ ಒಳ್ಳೆ ರಿಸ್ಕ್ ಹೈ ರಿಟರ್ನಲ್ಲಿ ಹೋಗೋದ್ರೆ ಭಾಳ ಬೆಟರ್ ಅನಿಸ್ತಾ ಹೇಳ್ತೀನಿ. ಮತ್ತು ನೀವು ಹೇಳ್ಬೇಕು, ನೀವು ಹಾಕಿರ್ತಕ್ಕಂಥ ರಿಟರ್ನ್ ನಿಮಗೆ ಎಷ್ಟು ವರ್ಷಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಾವು ಫಂಡ್ ಅಡ್ವೈಸರ್ ಏನು ಮಾಡ್ತಾನೆ ಡಿಸೈಡ್ ಮಾಡ್ತಾನೆ ನಿಮಗೆ ಯಾವ ಫಂಡು ನಿಮಗೆ ಬೆಸ್ಟ್ ಆಗುತ್ತೆ ಅಂತೇಳಿ. ಮತ್ತು ಅದನ್ನು ರಿಸ್ಕ್ ರಿವಾರ್ಡ್ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಸಪೋಸ್ ಎಲ್ರಿಗೂ ಕೂಡ ಒಂದೇ ಥರ ಫಂಡ್ ಅಡ್ವೈಸರ್ ನೀವು ಎಲ್ಲರೂ ಕೂಡ ಒಂದೇ ಥರ ಫಂಡ್ ಹೌಸಲ್ಲಿ ನಿಮಗೆ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಏಜ್ ನೋಡ್ಕೋಬೇಕಾಗತ್ತೆ. ನೀವು ಎಷ್ಟು ವರ್ಷ ಆದಮೇಲೆ ನಿಮಗೆ ಈಗ ಸಪೋಸ್ ಈಗ 25 ಇಯರ್ಸಲ್ಲಿ ಸ್ಟಾರ್ಟ್ ಮಾಡೋರು ಫಂಡ್ಸು ಕೂಡ ಬೇರೆ ಇರುತ್ತೆ. 45 ಇಯರ್ಸು 55 ಇಯರ್ಸ್ ಆದಮೇಲೆ ಸ್ಟಾರ್ಟ್ ಮಾಡ್ತಕ್ಕಂಥವ್ರ ಫಂಡ್ಸ್ ಕೂಡ ಬೇರೆ ಆಗುತ್ತೆ. ಅವರಿಗೆ ರಿಸ್ಕ್ ಮತ್ತು ಅದು ಫಂಡ್ಸನ್ನ ಯಾವ ಟೈಪ್ಸ್ ಆಫ್ ಕ್ಯಾಟಗರಿ ಫಂಡ್ಸನ್ನ ಅವ್ರಿಗೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನು ಫಂಡ್ಸ್ ಅಡ್ವೈಸರ್ನ ಯಾರಾದರೂ ನೀವು ಕನ್ಸರ್ನ್ ಮಾಡಿದರೆ ಅವರು ನಿಮಗೆ ಒಳ್ಳೆ ಸಜೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಹೇಳ್ತಾರೆ, ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತೆ. ಒಂದೇ ಬಾಸ್ಕೆಟಲ್ಲಿ ನೀವು ಎಲ್ಲ ಎಗ್ನ ಹಾಕ್ಬೇಡಿ. ಅದ್ರ ಬದಲು ಡಿಫ್ರೆಂಟ್ ಬಾಸ್ಕೆಟಲ್ಲಿ ಅಂದರೆ ಬೇರೆ ನಿಮ್ಮದೇನು ಇನ್ವೆಸ್ಟ್ಮೆಂಟ್ ಏನಿದೆಯಲ್ಲ ಅದನ್ನು ನೀವು ಡೈವರ್ಸಿಫೈ ಮಾಡಿದರೆ ಬೇರೆ ಇದರಲ್ಲಿ ನಿಮ್ಮ ಸ್ಟ್ರಾಟಗೀಸು. ಸಪೋಸ್ ನೀವು ಕೆಲವೊಂದು ಫಂಡ್ಸ್ಗಳದ್ದು ಒಂದೊಂದು ಇನ್ವೆಸ್ಟ್ಮೆಂಟ್ ಸ್ಟೈಲ್ ಇರುತ್ತೆ. ನಾವು ಆಗ್ತಕ್ಕಂಥದ್ದು ಎಲ್ಲವೂ ಸೇಮ್ ಒಂದೇ ಥರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಗಿಯಲ್ಲಿ ಹಾಕಿಬಿಟ್ರೆ ನಮಗೆ ರಿಟರ್ನ್ಸ್ ಬರೋದಿಲ್ಲ. ಯಾಕಂದರೆ ಅದು ಲಾಸ್ ಹೋದರೆ ಎಲ್ಲವೂ ಲಾಸ್ ಹೋಗುತ್ತೆ. ಸೊ ಪ್ರಾಫಿಟ್ ಬಂದರೆ ಎಲ್ಲವೂ ಪ್ರಾಫಿಟ್ ಬರುತ್ತೆ. ಈ ಥರ ಇನ್ವೆಸ್ಟ್ಮೆಂಟಲ್ಲಿ ನಾವು ಯಾವತ್ತೂ ಕೂಡ ಹಾಕ್ಬಾರ್ದು. ಸೊ ಅದಕ್ಕೆ ನೀವು ಬೆಟರ್ ನೀವು ಫಂಡ್ಸ್ ಅಡ್ವೈಸರ್ನ ನೀವು ಕನ್ಸರ್ನ್ ಮಾಡಿದರೆ ನಿಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಅವರು ನಿಮಗೆ ಹೇಳ್ಬೋದು, ಸಜೆಸ್ಟ್ ಮಾಡ್ಬೋದು ಅವರೇನಾದರೂ ಅಪ್ಡೇಟ್ ಆಗಿದ್ರಂದರೆ. ಸೊ ನಿಮಗೆ ಮ್ಯೂಚುವಲ್ ಫಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾಯಿದ್ದೀನಿ. ಮ್ಯೂಚುವಲ್ ಫಂಡ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಇನ್ಸ್ಟಿಟ್ಯೂಷನ್, ಓಕೆನಾ. ಆ ಇನ್ಸ್ಟಿಟ್ಯೂಷನ್ ಅದೇನು ಮಾಡುತ್ತೆ, ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡಿ ಮತ್ತು ಆ ದುಡ್ಡನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಅಂತ ತಿಳ್ಕೊಳ್ಳಿ, ಓಕೆನಾ. ಅದರಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಫಸ್ಟು ತಮ್ಮ ದುಡ್ಡನ್ನು ಅವರಿಗೆ ಕೊಡ್ತಾರೆ. ಸೊ ನೀವೇನು ದುಡ್ಡನ್ನು ನೀವು ಅವ್ರಿಗೆ ಕೊಡೋದೇನಿದೆ ಅಲ್ಲ, ಇಲ್ಲಿ ಇನ್ವೆಸ್ಟರ್ಸ್ ಏನಿದಾರಲ್ಲ ಅವರೆಲ್ಲ ಕೊಟ್ಟು ಇಲ್ಲಿ ಫಂಡ್ ಮ್ಯಾನೇಜರಿಗೆ ಕೊಡ್ತಾರೆ. ಅಥವಾ ಅಂದರೆ ಫಂಡ್ ಹೌಸ್ಗೆ ಇಂಡೈರೆಕ್ಟಾಗಿ ಯಾವುದೋ ಒಂದು ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇತ್ತಂದರೆ ಅದು ಒಬ್ಬ ಫಂಡ್ ಮ್ಯಾನೇಜರ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಈ ಫಂಡ್ ಮ್ಯಾನೇಜರ್ದು ಒಂದು ಟೀಮ್ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ನೀವು ಹಾಕಿರೋ ಅಮೌಂಟನ್ನು ಎಲ್ಲಿ ಇನ್ವೆಸ್ಟ್ ಮಾಡೋಣ ಅಂತೇಳಿ ಅವರು ಡಿಸೈಡ್ ಮಾಡ್ತಾರೆ. ಸೊ ಅದನ್ನೆಲ್ಲ ಡಿಸೈಡ್ ಮಾಡಿ ಅವರು ಕಂಪ್ನಿಗಳನ್ನು ಯಾವ ಕಂಪ್ನಿ ಮೇಲೆ, ಓಕೆ, ಇನ್ ಕೇಸ್ ಅದು ಒಂದು ಇಕ್ವಿಟಿ ಫಂಡ್ ಆಗಿತ್ತಂದರೆ, ಓಕೆನಾ, ಇಕ್ವಿಟಿ ಫಂಡ್ ಆಗಿತ್ತಂದರೆ ಅವರು ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ಅದು ಡೆಪ್ಟ್ ಫಂಡ್ ಆಗಿತ್ತಂದರೆ ಅದು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಗೌರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದೇ ಥರ ಈಗ ಫಂಡ್ ಮ್ಯಾನೇಜರ್ ಟೀಮ್ ಡಿಸೈಡ್ ಮಾಡುತ್ತೆ, ಓಕೆ, ಎಲ್ಲೆಲ್ಲಿ ನೀವು ಇನ್ವೆಸ್ಟರ್ಸ್ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡೋಣ ಅಂತೇಳಿ. ಅದರಿಂದ ಬರ್ತಕ್ಕಂಥ ರಿಟರ್ನ್ಸನ್ನು ಮತ್ತೆ ನಿಮಗೆ ಪಾಸ್ ಬ್ಯಾಕ್ ಟು ಇನ್ವೆಸ್ಟರ್ಸ್ ನಿಮಗೆ ತೋರಿಸ್ತಾರೆ. ಆದರೆ ಅವರು ಸೊ ಅದೇ ಥರ ಇದು ವರ್ಕ್ ಆಗುತ್ತೆ ಸೈಕಲ್. ಸೊ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ನಮ್ಮಂಥ ಸಾವಿರಾರು ಲಕ್ಷಾಂತರ ಜನ ಸಣ್ಣ ಇನ್ವೆಸ್ಟರ್ಸು, ದೊಡ್ಡ ಇನ್ವೆಸ್ಟರು, ಮೀಡಿಯಮ್ ಇನ್ವೆಸ್ಟರ್ಸು ಮತ್ತು ಎಲ್ಲರೂ ಸೇರಿ ಒಂದು ಅಮೌಂಟನ್ನು ನಾವು ಫಂಡ್ ಮ್ಯಾನೇಜರ್ಗೆ ಕೊಡ್ತೀವಿ. ಸೊ ಫಂಡ್ ಮ್ಯಾನೇಜರು ಡಿಸೈಡ್ ಮಾಡ್ತಾನೆ ಏನು ಮಾಡಬೇಕು ಇವ್ರ ಅಮೌಂಟನ್ನು ಅಂತೇಳಿ. ಸೊ ನಾವು ಅದರಲ್ಲಿ ಅದಕ್ಕೇನೆ ಮ್ಯೂಚುವಲ್ ಫಂಡಲ್ಲಿ ಫಂಡ್ಸ್ ಮ್ಯಾನೇಜರ್ ರೋಲು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇನ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಒಬ್ಬ ಫಂಡ್ ಮ್ಯಾನೇಜರು ಒಳ್ಳೆ ಫಂಡ್ ಟ್ರ್ಯಾಕ್ ರೆಕಾರ್ಡ್ ಇರ್ತಕ್ಕಂಥ ಫಂಡ್ ಮ್ಯಾನೇಜರ್ ಆಗಿರಬೇಕು ಮತ್ತು ಅವ್ರದ್ದು ರಿಸಲ್ಟ್ ಪ್ರೂವನ್ ಆಗಿರಬೇಕು. ಸೊ ಅಂಥ ಫಂಡ್ ಮ್ಯಾನೇಜರಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಅವ್ರು ಎಂಥ ಲಾಸಲ್ಲಿ ಹೋದರೂ ಕೂಡ ನಿಮಗೆ ಒಂದು ಆತ್ಮವಿಶ್ವಾಸ ಇರುತ್ತೆ, ಅವನು ಒಳ್ಳೆ ಫಂಡ್ ಮ್ಯಾನೇಜರ್ ಇದ್ದಾನೆ, ಅವನ ಹತ್ರ ಹಾಕಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ನಮ್ಮ ರಿಟರ್ನ್ಸ್ ನಮಗೆ ಬಂದೇ ಬರುತ್ತೆ ಅಂತೇಳಿ. ಸೊ ಇದನ್ನು ನಾನು ನಿಮಗೆ ಲೈವ್ ಆಗಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ನಿಮಗೆ ಪ್ಯಾರಲಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಓಕೆ, ಸಾರಿ, ಇಲ್ಲಿ ನಾನು HDFC ಮಿಡ್ ಕ್ಯಾಪ್ ಅಪರ್ಚುನಿಟೀಸ್ ಫಂಡನ್ನು ನಾನು ತೊಗೊಂಡಿದ್ದೀನಿ. ಇದ್ರ ಪ್ರಕಾರನೇ ಹೋಗೋಣ ಸ್ಲೈಡ್ಸಲ್ಲಿ. ಇಲ್ಲಿ ಇನ್ವೆಸ್ಟರ್ಸ್ ಏನಿದ್ದಾರಲ್ಲ, ಇನ್ವೆಸ್ಟರ್ಸು ಫಂಡ್ ಮ್ಯಾನೇಜರಿಗೆ ಕೊಡ್ತಾರೆ. ಓಕೆ, ಸ್ವಲ್ಪ ಲೋಡ್ ಆಗ್ತಾ ಇದೆ ಇದು. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ HDFC ಇಕ್ವಿಟಿ ಫಂಡನ್ನು ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವ ಥರ ಇನ್ವೆಸ್ಟ್ಮೆಂಟು ಫಂಡ್ಸ್ ಎಲ್ಲ ವರ್ಕ್ ಆಗುತ್ತೆ ಅಂತೇಳಿ. ಈಗ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಅವರೆಲ್ಲ ದುಡ್ಡನ್ನು ಫಂಡ್ ಮ್ಯಾನೇಜರ್ ಕೊಡ್ತಾರೆ.
ಸೊ ಫಂಡ್ ಮ್ಯಾನೇಜರು ಇಲ್ಲಿ ಎವ್ರಿ ಫಂಡ್ಗೆ ನೀವು ಗೂಗಲಲ್ಲಿ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ನಿಮ್ಮದು ಯಾವ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾಯಿದ್ದೀರಾ ಅದರದ್ದು ಫಂಡ್ ಮ್ಯಾನೇಜರ್ ಏನು ಅಂತೇಳಿ. ಇವರು ಫಂಡ್ ಮ್ಯಾನೇಜರು ಪ್ರಶಾಂತ್ ಜೈನ್ ಅಂತೇಳಿ. ಪ್ರಶಾಂತ್ ಜೈನು HDFC ಫಂಡಲ್ಲಿ ಒನ್ ಆಫ್ ದ ವೆಲ್ ನೋನ್ ಫಂಡ್ ಮ್ಯಾನೇಜರ್, ಮತ್ತು ಮ್ಯೂಚುವಲ್ ಫಂಡಲ್ಲಿ ಇಂಡಸ್ಟ್ರಿಯಲ್ಲೂ ಕೂಡ ಪ್ರಶಾಂತ್ ಜೈನ್ ಇಸ್ ಹ್ಯಾವಿಂಗ್ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಕೂಡ ಇದೆ. ಸೊ ಅವರು ಈ ಫಂಡನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಸೊ ಅವ್ರ ಅಂಡರಲ್ಲಿ ಎಷ್ಟು ಕೋಟಿ ಇದೆ ಅದು ಫಂಡನ್ನು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ನೋಡ್ಬೋದು 15,669 ಕೋಟಿ ರೂಪಾಯಿ ಇದೆ. ಇದು ಮಾರ್ಚ್ 31, 2018 ತನಕ ಡಿಕ್ಲೇರ್ ಮಾಡಿರೋದು. 15,699 ಅಂದರೆ ಇದೇನು ಸಾಮಾನ್ಯ ಅಮೌಂಟ್ ಅಲ್ಲ ಗೈಸ್. ನೀವು ಯೋಚನೆ ಮಾಡಬೇಕು, ನಮ್ಮಂಥ ಲಕ್ಷಾನಲ್ಲ ಕೋಟ್ಯಾನುಗಟ್ಟಲೆ ಜನ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಆ ಅಮೌಂಟು ಇವತ್ತಿನ ದಿನ ಏನಾಗಿದೆ, ಅದರದ್ದು ರಿಟರ್ನ್ಸ್ ಯಾವ ಥರ ಬರ್ತಾ ಇದೆ, ಫಂಡ್ಸ್ ರಿಟರ್ನ್ಸ್ ಅನ್ನೋದನ್ನು ನೀವು ಇಲ್ಲೂ ಕೂಡ ನೀವು ಇಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ಇಲ್ಲಿದೆ. ಓಕೆ, ಆ ಫಂಡ್ಸ್ದು ಇಲ್ಲಿ ಎವ್ರಿ ಫಂಡ್ಸ್ ರಿಟರ್ನ್ಸ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಎವ್ರಿ ಇಯರ್ ಫಸ್ಟ್ 1 ಮಂತ್ 3 ಮಂತ್ಸಿಗೆ ಇಷ್ಟು ರಿಟರ್ನ್ ಕೊಟ್ಟಿದೆ. 1 ಮಂತಲ್ಲಿ 8.5 ಬಂದಿದೆ, 3 ಮಂತ್ಸಲ್ಲಿ 6.1% ಬಂದಿದೆ, 6 ಮಂತ್ಸಲ್ಲಿ 2.1% ರಿಟರ್ನ್ ಕೊಟ್ಟಿದೆ. ಬಟ್ 1 ಇಯರಲ್ಲಿ ಈ ಫಂಡು 9.5 ಕೊಟ್ಟಿದೆ, 2 ಇಯರ್ಸಲ್ಲಿ 15% ಕೊಟ್ಟಿದೆ ಎವರೇಜಲ್ಲಿ, ಮತ್ತು 3 ಇಯರ್ಸಲ್ಲಿ 10% ಕೊಟ್ಟಿದೆ, 5 ಇಯರ್ಸಲ್ಲಿ 21% ಈ ಫಂಡು ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಈ ಫಂಡ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಹೋಗಿದೆ ಅನ್ನೋದನ್ನು ನಾವು ಇಲ್ಲಿ ಗ್ರಾಫಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತಾರೆ. ಸೊ ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ನೀವು ಏನು ಹಾಕಿರ್ತೋ ಅಮೌಂಟು ಫಂಡ್ ಮ್ಯಾನೇಜರ್ ಪ್ರಶಾಂತ್ ಜೈನ್ ಅವರಿಗೆ ಕೊಡ್ತಾ ಇದ್ದೀವಿ. ಪ್ರಶಾಂತ್ ಜೈನ್ ಅವರು ಡಿಸೈಡ್ ಮಾಡ್ತಾರೆ ಎಲ್ಲಿ ನಾವು ಇನ್ವೆಸ್ಟ್ ಮಾಡೋಣ ಅಂತೇಳಿ. ಸೊ ನೀವು ಅವರು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಕ್ಕೆ ನೀವು ಈ ಒಂದು ಫಂಡ್ಸ್ ಕಂಪ್ಲೀಟ್ ಕೆಳಗಡೆ ಬಂದರೆ ನಿಮ್ಮದು ಪೋರ್ಟ್ಫೋಲಿಯೋ ಅಂತ ಸಿಗುತ್ತೆ. ಓಕೆನಾ, ಇದು ಪೋರ್ಟ್ಫೋಲಿಯೋ ಇದೆ. ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಟಾಪ್ ಹೋಲ್ಡಿಂಗ್ಸ್ 10 ಹೋಲ್ಡಿಂಗ್ಸ್ ಕೊಟ್ಟಿದ್ದಾರೆ. SBIಯಲ್ಲಿ ಹಾಕಿದ್ದಾರೆ, ನೀವು ಹಾಕಿರೋದು ICICI ಬ್ಯಾಂಕಲ್ಲಿ ಹಾಕಿದ್ದಾರೆ, ಇನ್ಫೋಸಿಸಲ್ಲಿ ಹಾಕಿದ್ದಾರೆ, ಲಾರ್ಸನ್, ರಿಲಯನ್ಸ್, HDFC ಬ್ಯಾಂಕ್. ಅದೇ ಥರ ನೀವು ಎಲ್ಲವನ್ನು ನೋಡಬೇಕಂದ್ರೆ ವ್ಯೂ ಆಲ್ ಹೋಲ್ಡಿಂಗ್ಸ್ ಅಂತೇಳಿ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಇಷ್ಟೆಲ್ಲ ಬರ್ತಾ ಇದೆ. ಅಂದರೆ ಯಾವ್ಯಾವ ಫಂಡ್ಸ್ ನೀವು ಹಾಕಿರ್ತಕ್ಕಂಥ ಅಮೌಂಟು, ಅಂದರೆ ನಮ್ಮಂಥ ಸಾವಿರಾರು ಜನ ಕೊಟ್ಟಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಿದೆ ಅಲ್ಲ, ಅಮೌಂಟ್ಸನ್ನ ಅವರು ಈ ಥರ ಈ ಬ್ಯಾಂಕ್ ಇದ್ದರೆ ಇಂಥ ಕಂಪ್ನಿಗಳಲ್ಲಿ ಹಾಕಿದ್ದಾರೆ. ಸೊ ಈ ಕಂಪ್ನಿಗಳು ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದನ್ನು ನಿಮಗೆ ಇದರಿಂದ ಬರ್ತಕ್ಕಂಥ ರಿಟರ್ನ್ಸನ್ನು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇವತ್ತಿನ ದಿನ ಇವೆಲ್ಲ ಕಂಪ್ನಿಗಳು ಪರ್ಫಾರ್ಮೆನ್ಸ್ ಮಾಡಿದ್ದು ಓವರಾಲ್ ರಿಟರ್ನ್ಸು ನಮಗೆ ಬ್ಯಾಕ್ ಟು ಇನ್ವೆಸ್ಟರ್ಸ್, ಅಂದರೆ ಮತ್ತೆ ಇನ್ನೊಂದು ಸರಿ ಇನ್ವೆಸ್ಟರಿಗೆ ತೋರಿಸ್ತಾರೆ. ನೀವು ಅವ್ರ ಅಮೌಂಟು ಇವತ್ತು 6 ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಟೋಟಲ್ ಓವರಾಲಲ್ಲಿ ಅದು 1% ಜಾಸ್ತಿ ಆಗಿದೆ ಅಂತ ಅರ್ಥ. ಇದು NAV ಅಂತೇಳಿ ಇದ್ರದ್ದು 6 ರೂಪೀಸ್ ಜಾಸ್ತಿ ಆಗಿದೆ, ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂ ಅಂತೇಳಿ. ಇದ್ರದ್ದು ಎಲ್ಲ ಅಮೌಂಟನ್ನು ಅವರು ಎವರೇಜ್ ಮಾಡಿ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಈ NAV ಅಮೌಂಟ್ ಏನಿದೆ ಅಲ್ಲ, ಅದು 10 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಗೈಸ್. ನಿಮಗೆ ಅದು ನಾನು NAVನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಸೊ ಅಟ್ಲೀಸ್ಟ್ ಇದಂತೂ ಕ್ಲಿಯರ್ ಆಯಿತು. ನಾವು ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ನಾವು ಒಬ್ಬ ಫಂಡ್ ಮ್ಯಾನೇಜರ್ಗೆ ಕೊಡ್ತೀವಿ. ಈಚ್ ಒಂದು ಫಂಡಲ್ಲಿ ಹಾಕೋದ್ರಿಂದ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ ಕೆಳಗಡೆ ಒಂದು ಟೀಮ್ ಇರುತ್ತೆ, ಅವರು ಡಿಸೈಡ್ ಮಾಡಿ ಹಾಕ್ತಾ ಹೋಗ್ತಾರೆ. ಅದೇ ಥರ ಇಲ್ಲೂ ಕೂಡ ನೀವು ನೋಡ್ಬೋದು, ಮನಿನ ಕೊಡ್ತಾರೆ. ಆ ಎಲ್ಲ ಮನಿನ ತೊಗೊಂಡೋಗಿ ಫಂಡ್ ಮ್ಯಾನೇಜರ್ಸ್ ಕೊಡ್ತಾರೆ. ಫಂಡ್ ಮ್ಯಾನೇಜರ್ ಅವ್ರದ್ದೊಂದು ರಿಸರ್ಚ್ ಟೀಮ್ ಇರುತ್ತೆ. ಆ ರಿಸರ್ಚ್ ಟೀಮ್ ಡಿಸೈಡ್ ಮಾಡುತ್ತೆ ಯಾವ ಕಂಪ್ನಿ ಮೇಲೆ ಹಾಕೋಣ, ಇಲ್ಲ ಬಾಂಡ್ಸ್ ಮೇಲೆ ಹಾಕೋಣ, ಇಲ್ಲ ಸೆಕ್ಯೂರಿಟೀಸ್ ಮೇಲೆ ಹಾಕೋಣ ಅಂತೇಳಿ. ಅದರಿಂದ ಬರ್ತಕ್ಕಂಥ ದುಡ್ಡನ್ನು ನಿಮಗೆ NAV ರೂಪದಲ್ಲಿ ಡೈಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಆಗಿ ನಿಮಗೆ ಮ್ಯೂಚುವಲ್ ಫಂಡ್ಸು ವರ್ಕ್ ಆಗ್ತಾ ಹೋಗುತ್ತೆ. ಮತ್ತು ಈಗ ನಾವು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ನಾನು ಈಗ ಒಂದು ತಿಳಿಸ್ತಿದ್ದೀನಿ. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟು. ನೀವು ಈಗ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರಂದರೆ ನಿಮಗೆ ನೀವು ತಿಳ್ಕೊಬೋದು. ಇನ್ನೊಬ್ಬರ ಮೇಲೆ ನಿಮಗೆ ಡಿಪೆಂಡೆನ್ಸಿ ಬೇಕಾಗಿಲ್ಲ. ಓಕೆನಾ, ಸಪೋಸ್ ನೋಡಿ, ನಾನು ಇಲ್ಲಿ ಒಂದು 2-3 ತೊಗೊಂಡಿದ್ದೀನಿ ಫಂಡ್ ಹೌಸ್ಗಳದ್ದು ಫಂಡ್ಸನ್ನ. ಈಗ ನಾನು ಓಕೆ, ಇದು ಸಪೋಸ್ ನಾವು HDFC ಇಕ್ವಿಟಿ ಫಂಡ್ಸನ್ನೇ ತೊಗೊಳ್ಳೋಣ. ಇಲ್ಲಿ ನೀವು ಗೂಗಲ್ ಮಾಡಿದರೆ ಸಾಕು, ನೀವು ಯಾವುದೇ ಒಂದು ಫಂಡ್, ನೀವು ಯಾವ ಫಂಡ್ಸನ್ನು ನೀವು ಇನ್ವೆಸ್ಟ್ ಮಾಡಿಬೇಕಂತ ಅಂದ್ಕೊಂಡಿದ್ದೀರಾ. ಓಕೆ, ನೆಟ್ ಸ್ವಲ್ಪ ಸ್ಲೋ ಇದೆ ಗೈಸ್. ಸೊ ಇಲ್ಲಿ ನೀವು ಯಾವ ಫಂಡನ್ನು ಇನ್ವೆಸ್ಟ್ ಮಾಡ್ಕೋಬೇಕಂತ ಮಾಡಿದರೆ, ಈಗ ಸಪೋಸ್ ನೋಡಿ HDFC ಮಿಡ್ ಕ್ಯಾಪ್ ಅಪರ್ಚುನಿಟೀಸ್ ಗ್ರೋತ್ ಅಂತ ತೊಗೊಳ್ಳಿ. ಓಕೆನಾ, ಅದ್ರದ್ದು ಗ್ರಾಫ್ ತೋರಿಸುತ್ತೆ. ನೀವು ಇದರಲ್ಲಿ ಮನಿ ಕಂಟ್ರೋಲ್ ಸೈಟನ್ನು ಪ್ರಿಫರ್ ಮಾಡಿ. ನಾನು ಮನಿ ಕಂಟ್ರೋಲ್ ಸೈಟನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಇದು ಆಲ್ರೆಡಿ ಟ್ಯಾಬನ್ನು ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಸೊ ಈ ಥರ ನಿಮಗೆ ಒಂದ್ಸಲ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗೋಣ, ನಿಮಗೆ ಯಾವ ಫಂಡು
ಓಕೆ, ಇದ್ರದ್ದು ಇವತ್ತಿನ ದಿನ ಎನ್ ಎ ವಿ ಅಂತ ತೋರಿಸುತ್ತೆ. ಅಂದರೆ ಅವರು ಹಾಕಿರ್ತಕ್ಕಂಥ ಅಮೌಂಟು ಇವತ್ತಿನ ದಿನ ಟೋಟಲ್ ಎವರೇಜನ್ನು ಮಾಡಿ ಅದನ್ನು ಎನ್ ಎ ವಿ ನೆಟ್ ಅಸೆಟ್ ವ್ಯಾಲ್ಯೂ ಅಂತಾರೆ ಇದನ್ನು. ಸೊ ಅವರು ಓವರಾಲ್ ಇನ್ವೆಸ್ಟ್ಮೆಂಟ್ದು ಎಷ್ಟು ಎನ್ ಎ ವಿ ಇವತ್ತಿನ ದಿನ ಏನಾಗಿದೆ ಅಂತ, ಎನ್ ಎ ವಿ ಬಗ್ಗೆ ನಾನು ಇನ್ನೊಂದು ಸೆಷನಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಬಟ್ ಈಗ ಸದ್ಯಕ್ಕೆ ನೀವು ನೆನಪಿಟ್ಕೊಳ್ಳಿ. ಬಟ್ ಓವರಾಲ್ ಅದು ಅಮೌಂಟಿಂದು ಟೋಟಲ್ ರಿಟರ್ನ್ ಒಂದು ಯೂನಿಟ್ ವ್ಯಾಲ್ಯೂ ಅಂತ ತಿಳ್ಕೊಳ್ಳಿ. HDFC ನೀವು ಮಿಡ್ ಕ್ಯಾಪ್ ಅಪರ್ಚುನಿಟೀಸಲ್ಲಿ ಹಾಕಬೇಕಾದ್ರೆ ಇವತ್ತಿನ ದಿನ ಒಂದು ಯೂನಿಟ್ ವ್ಯಾಲ್ಯೂ 58 ರೂಪಾಯಿ ಇದೆ ಅಂತೇಳಿ ನೀವು ಅಂದ್ಕೊಳ್ಳಿ. ಬಟ್ ಇವತ್ತಿನ ರೇಟಿಗೆ ನಿನ್ನೆ ಏನು ಮಾರ್ಕೆಟ್ ಏನಿತ್ತಲ್ಲ, ಅಂದರೆ ಎನ್ ಎ ವಿ ಆಗಸ್ಟ್ 17th ಏನಿದೆಯಲ್ಲ, ಆಗಸ್ಟ್ 17th ದಿನ ಎಲ್ಲ ಶುಕ್ರವಾರ ದಿನ ಏನೆಲ್ಲ ಫಂಡ್ಸ್ಗೆ ಅವ್ರು ಹಾಕಿರ್ತಕ್ಕಂಥ ಪೋರ್ಟ್ಫೋಲಿಯೋದಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅದರದ್ದೆಲ್ಲ ಅಪ್ಡೇಟ್ ಮಾಡ್ಕೊಂಡು ನಿಮಗೆ ಎಂಡ್ ಆಫ್ ದ ಡೇ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಅವತ್ತಿನ ದಿನ ಈ ಫಂಡು 49 ಪೈಸೆ ಜಾಸ್ತಿ ಆಗಿದೆ. ಅಂದರೆ ಅವರ ಇನ್ವೆಸ್ಟ್ಮೆಂಟ್ಗೆ 0.84% ಜಾಸ್ತಿ ಆಗಿದೆ. ಓಕೆ, ಈ ಒಂದು ಸ್ಲೈಡಲ್ಲಿ ನಿಮಗೆ ತೋರಿಸುತ್ತೆ ಯಾವ ಥರ ಅದು ಫಂಡ್ ಪರ್ಫಾರ್ಮ್ ಮಾಡ್ತಾಯಿದೆ ಅಂತೇಳಿ. ಗುಡ್, ಎವರೇಜಾ ಮತ್ತು ವೆರಿ ಗುಡ್ ಅಂತೇಳಿ. ಈ ಫಂಡು ಗುಡ್ ಅಂತೇಳಿ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ. ಮತ್ತು ಅದು ಇಯರ್ ಬೈ ಇಯರ್ ಯಾವ ಥರ ರಿಟರ್ನ್ಸ್ ಕೊಡ್ತಾ ಹೋಗಿದೆ ಅಂತೇಳಿ ಇಲ್ಲಿ ನಿಮಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನ ತೋರಿಸ್ತಾ ಹೋಗ್ತಾರೆ. ಸೊ ಕೆಳಗಡೆ ಏನಿದೆಯಲ್ಲ ಯೆಲ್ಲೋ ಕಲರ್ ಲೈನು, ಅದನ್ನು ನಿಫ್ಟಿ ಮಿಡ್ ಕ್ಯಾಪ್ 100 ಇದು ಮಿಡ್ ಕ್ಯಾಪ್ ಫಂಡ್ ಆಗಿರೋದ್ರಿಂದ ಅವರು ನಿಫ್ಟಿ ಮಿಡ್ ಕ್ಯಾಪ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಸೊ ಅವರು ಕಂಪೇರ್ ಮಾಡಿ ಇದು ಬ್ಲೂ ಲೈನ್ ಇದೆಯಲ್ಲ ಈ ಫಂಡ್ ರಿಟರ್ನ್, ಅದ್ರ ಕಂಪೇರ್ ಮಾಡಿಕೊಂಡ್ರೆ ನಾವು ಅವ್ರಿಗೆ ಅಂದರೆ ಬೆಂಚ್ ಮಾರ್ಕ್ ಅಂತೇಳಿ ಹೇಳ್ತಾರೆ. ಆಲ್ವೇಸ್ ಅವರು ಬೆಂಚ್ ಮಾರ್ಕ್ ಜೊತೆ ಕಂಪೇರ್ ಮಾಡ್ತಾ ಹೋಗ್ತಾರೆ. ಈಗ ಸದ್ಯ ಅದ್ರ ಬಗ್ಗೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಯೋಚನೆ ಮಾಡೋದು ಬೇಡ. ಬಟ್ ಈಗ ಈ ಥರ ನಿಮಗೆ ಇದು ಒಂದು ಫಂಡ್ ಈ ಥರ ಎವ್ರಿ ಇಯರ್ ಈ ಥರ ರಿಟರ್ನ್ಸ್ ಬರ್ತಾ ಹೋಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ, ಇದು 1 ಇಯರ್ ಆಯಿತು, 2 ಇಯರ್ಸ್ ಆಯಿತು. ಇಲ್ಲಿ 2 ಇಯರ್ಸ್ ಬೇಕಾದ್ರೆ 2 ಇಯರ್ಸ್ ಡೇಟಾ ಕಂಪೇರ್ ಮಾಡ್ಕೋಬೋದು. 2 ಇಯರ್ಸಲ್ಲಿ 10 ರೂಪೀಸ್ ಎಷ್ಟಿತ್ತು ಇಲ್ಲಿ ರೇಟಿಂದ ನಿಮಗೆ 9, ಓಕೆ ಇಲ್ಲಿವರೆಗೆ 27, ಈ ಥರ ನಿಮಗೆ ಜಾಸ್ತಿ ಹಾಕ್ಕೊತ ಹೋಗಿದೆ 2 ಇಯರ್ಸಲ್ಲಿ. ಸೊ 5 ಇಯರ್ಸಲ್ಲಿ ನೀವು ಚೆಕ್ ಮಾಡ್ಕೊತ ಹೋದರೆ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಬ್ಲೂ ಲೈನ್ ಮಾತ್ರ ಕನ್ಸಿಡರ್ ಮಾಡಬೇಕು. ನೋಡಿ 5 ಇಯರ್ಸಲ್ಲಿ ನಿಮ್ಮ ಫಂಡು ಯಾವ ಥರ ರಿಟರ್ನ್ಸನ್ನ ಕೊಡ್ತಾ ಇದೆ. ಇಲ್ಲಿಂದ ಸ್ಮಾಲಿಂದ ಸ್ಟಾರ್ಟ್ ಆಯಿತು. ನೀವು ಯಾವತ್ತು 2013 ಹಾಕಿದ್ರೆ ಅಂದರೆ ನೀವು ಇಷ್ಟೊತ್ತಿಗೆ ಒಳ್ಳೆ ರಿಟರ್ನ್ಸ್ನ ತೊಗೋಬೋದಾಗಿತ್ತು ಇದರಲ್ಲಿ. ಓಕೆನಾ, ಇಲ್ಲೂ ಕೂಡ ಇಲ್ಲಿದೆ ನಿಮಗೆ ಫಂಡ್ ಯಾವ ಥರ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ. 1 ಮಂತ್ಗೆ ಈ ಫಂಡು 4.4 ಕೊಟ್ಟಿದೆ, 3 ಮಂತ್ಸ್ಗೆ 0.6 ಕೊಟ್ಟಿದೆ, 6 ಮಂತ್ಗೆ 2.5 ಕೊಟ್ಟಿದೆ, 1 ಇಯರ್ಗೆ ಇದು 10% ರಿಟರ್ನ್ ಕೊಟ್ಟಿದೆ, 2 ಇಯರ್ಸ್ಗೆ ಇದು 15.4% ಕೊಟ್ಟಿದೆ, 3 ಇಯರ್ಸ್ಗೆ 13.5 ಕೊಟ್ಟಿದೆ. ನಿಮಗೆ 5 ಇಯರ್ಸ್ ಎವರೇಜ್ ನೋಡಿಕೊಂಡ್ರೆ ಈ ಫಂಡು 29.1% ಕೊಟ್ಟಿದೆ. ಓಕೆನಾ, ಇಲ್ಲಿ ಅದರದ್ದು ಫಂಡ್ ಪರ್ಫಾರ್ಮೆನ್ಸು ಮತ್ತು ಅಗೇನ್ ನಾವು ಬ್ಲೂ ಲೈನ ನೋಡ್ಕೋಬೇಕು ಯಾವ ಥರ ಫಂಡ್ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ. ಓಕೆನಾ, ಇದು ಇನ್ವೆಸ್ಟ್ಮೆಂಟ್ ಫಂಡ್ ಇನ್ಫಾರ್ಮೇಷನ್ ಇದೆ. ನಿಮಗೆ ಇನ್ವೆಸ್ಟ್ಮೆಂಟ್ ಇನ್ಫಾರ್ಮೇಷನಲ್ಲಿ ನಿಮಗೆ ಫಂಡ್ ಟೈಪ್ ಬರ್ತಾಯಿದೆ. ಅಂದರೆ ಫಂಡ್ ಟೈಪ್ ಅಂದರೆ ಓಪನ್ ಎಂಡೆಡ್, ಅಂದರೆ ನಿಮಗೂ ಇದರಲ್ಲಿ ಓಪನ್ ಎಂಡೆಡ್ ಮತ್ತು ಕ್ಲೋಸ್ ಎಂಡೆಡ್ ಅಂತ ಬರುತ್ತೆ. ಕ್ಲೋಸ್ಡ್ ಎಂಡೆಡಲ್ಲಿ ನಾವು ಹಾಕಿರೋ ಅಮೌಂಟನ್ನು ನಾವು ಯಾವಾಗ ಬೇಕಾವಾಗ ತಗೊಳಕ್ಕೆ ಬರೋದಿಲ್ಲ. ಓಪನ್ ಎಂಡೆಡಲ್ಲಿ ನಾವು ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡಿದ್ರು ನೀವು ಯಾವಾಗ ಬೇಕಾದರೂ ನೀವು ತಗೊಳ್ಬೋದು ನಿಮ್ಮ ಅಮೌಂಟನ್ನು. ಸೊ ಇನ್ವೆಸ್ಟ್ಮೆಂಟ್ ಟ್ರೈಲ್ ಇದು ಗ್ರೋತ್ ಇದೆ. ಗ್ರೋತ್ ಮತ್ತು ಡಿವಿಡೆಂಡ್ ಅಂತ ಬರುತ್ತೆ, 2 ಆಪ್ಷನ್ ಬರುತ್ತೆ ಇದರಲ್ಲಿ. ಗ್ರೋತು ಒಂದು ನಾವು ಯೂಶಲಿ ಗ್ರೋತ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಡಿವಿಡೆಂಡಲ್ಲಿ ನಮಗೆ ಅಂದರೆ ಇದೇ ಅಮೌಂಟನ್ನೇ ನಿಮಗೆ ಸ್ವಲ್ಪ ತೆಗೆದು ನಿಮಗೆ ಕೊಡ್ತಾ ಇರ್ತಾರೆ. ಬಟ್ ಅದರಲ್ಲಿ ನಿಮಗೆ ಟ್ಯಾಕ್ಸ್ ಕಟ್ ಆಗುತ್ತೆ. ಇಲ್ಲಿ ಫಂಡ್ ಲಾಂಚ್ ಡೇಟ್ ಏನಿದೆಯಲ್ಲ ಅದು 2007ಕ್ಕೆ ಲಾಂಚ್ ಆಗಿದೆ. ನೋಡಿ, ಇದರಿಂದ ನಿಮಗೆ ಒಂದು ಮಾತ್ರ ಅರ್ಥ ಆಗುತ್ತೆ, 2007ಕ್ಕೆ ಈ ಫಂಡು ಲಾಂಚ್ ಆಗಿದೆ. ಸೊ ಇಲ್ಲಿ ನಾವೇನು ತಿಳ್ಕೊಳ್ಳೋಣ, ಈಗ 2007ಕ್ಕೆ ಲಾಂಚ್ ಆಗಿದೆ ಈ ಫಂಡು. ಇವತ್ತಿನ ದಿನ ಅದು ಈ ಒಂದು ಫಂಡ್ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಆಗಬೇಕಾದ್ರೆ ಅದು 10 ರೂಪೀಸ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, 10 ರೂಪೀಸ್ಗೆ ಅವತ್ತು ನೀವೇನಾದರೂ 2007 ಮಾರ್ಚ್ 7ಗೆ ನೀವೇನಾದರೂ HDFC ಮಿಡ್ ಕ್ಯಾಪ್ ಅಪರ್ಚುನಿಟೀಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದರೆ ಅವತ್ತಿನ ದಿನ 1 ಯೂನಿಟ್ ವ್ಯಾಲ್ಯೂ 10 ರೂಪೀಸ್ ಇತ್ತು. ಸೊ ಎನ್ ಎ ವಿ ಏನಿದೆಯಲ್ಲ ನೆಟ್ ಅಸೆಟ್ ಎನ್ ಎ ವಿ ವ್ಯಾಲ್ಯೂ 1 ರೂಪೀಸ್ 10 ರೂಪೀಸ್ ಇತ್ತು. ಬಟ್ ಇವತ್ತಿನ ದಿನ ಏನಾಗಿದೆ, ಅದು ಎನ್ ಎ ವಿ ವ್ಯಾಲ್ಯೂ 10 ರೂಪೀಸ್ ಹೋಗಿ ಇವತ್ತು 58 ರೂಪೀಸ್ ಆಗಿದೆ. ಅಂದರೆ 5 ಪಟ್ಟು ಜಾಸ್ತಿ ಆಗಿ ಹೋಗಿಬಿಟ್ಟಿದೆ ಆಲ್ರೆಡಿ. ಓಕೆನಾ, ಮತ್ತು ಇದರಲ್ಲಿ ನೆಟ್ ಅಸೆಟ್ ಈ ಒಂದು ಫಂಡಲ್ಲಿ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಎವ್ರಿ ಮಂತ್ ನೀವು SIP ಮಾಡಬೇಕಂತ ಅಂದ್ಕೊಂಡಿದ್ರೆ ಅದು ಒನ್ ಟೈಮ್ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದರೆ ಮಿನಿಮಮ್ ಆಗಿ 5,000 ರೂಪಾಯಿ ಇನ್ವೆಸ್ಟ್ ಮಾಡ್ಕೋಬೇಕು. ಇಲ್ಲ ನೀವು SIP ಮಾಡಬೇಕಂದ್ರೆ ಅದರದ್ದು ನೀವು 500,000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಓಕೆ ಬ್ಯಾಕ್. ಓಕೆ, ಇದು ಸಿಸ್ಟಮ್ ಫುಲ್ ಸ್ಟ್ರಕ್ ಆಗಿಬಿಟ್ಟಿದೆ. ಸೊ ಫಸ್ಟು ನೀವು ಯಾವುದೇ ಒಂದು ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಿರ್ತಾರೆ ಗೂಗಲ್ ಮಾಡೋದನ್ನ ನೀವು ಮನಿ ಕಂಟ್ರೋಲ್ .site ಇಲ್ಲಿ ರೆಫರೆನ್ಸ್ ಮಾಡಿ. ಮನಿ ಕಂಟ್ರೋಲ್ ಇದೆ ಮತ್ತು ವ್ಯಾಲ್ಯೂ ರಿಸರ್ಚ್ ಅವರು ಕೂಡ ನಿಮಗೆ ತೋರಿಸ್ತಾರೆ. ಸೊ ನಾವು ಇಲ್ಲಿದ್ದೀವಿ.
ಸೊ ನಿಮಗೆ ಮಿನಿಮಮ್ ಇನ್ವೆಸ್ಟ್ಮೆಂಟು 5000 ಮಾಡಬೇಕು. ಈ ಫಂಡನ್ನು ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಚಿರಾಗ್ ಚೇತರ್ವಾಡ್ ಅಂತೇಳಿ. ನೀವು ಆ ಫಂಡ್ ಮ್ಯಾನೇಜರ್ ಏನಾದರೂ ಪರ್ಫಾರ್ಮೆನ್ಸ್ ನೋಡಬೇಕಂದ್ರೆ ಇದನ್ನು ಕ್ಲಿಕ್ ಮಾಡಿದರೆ ಅವ್ರದ್ದು ಫಂಡ್ ಮ್ಯಾನೇಜರ್ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಚಿರಾಗ್ ಚೇತರ್ವಾಡ್ ಕೂಡ ಒನ್ ಆಫ್ ದ ಗುಡ್ ಫಂಡ್ ಮ್ಯಾನೇಜರ್ ಮತ್ತು HDFC ಫಂಡ್ ಹೌಸಲ್ಲಿ. ಓಕೆ, ಇದಕ್ಕೆ ಕಾಂಪಿಟೇಟರ್ ಆಗಿ ಮತ್ತು ಬೇರೆ ಬೇರೆ ಯಾವ ಥರ ಈ ಥರ ಫಂಡ್ಸ್ ಇದ್ದಾವೆ ಅಂತೇಳಿ ಇಲ್ಲಿ ನೀವು ತೋರಿಸ್ತಾರೆ. ಅದಕ್ಕೊಂದು ರ್ಯಾಂಕಿಂಗ್ ಕೊಡ್ತಾರೆ ಕ್ರಿಜಿಲ್ ಅವರು ಈ ಫಂಡ್ ಪರ್ಫಾರ್ಮೆನ್ಸ್ ಮೇಲೆ. ಮತ್ತು ಇದು ಪೋರ್ಟ್ಫೋಲಿಯೋ. ಓಕೆ, ಪೋರ್ಟ್ಫೋಲಿಯೋ ಹೋಗೋಕ್ಕಿಂತ ಮುಂಚೆ ನಾನು ಇಲ್ಲೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಸೆಟ್ ವ್ಯಾಲ್ಯೂ ಇವತ್ತಿನ ದಿನ ಈ ಫಂಡ್ ವ್ಯಾಲ್ಯೂ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂದರೆ 17,638 ಕೋಟಿ ರೂಪಾಯಿ ಇದೆ ಗೈಸ್. ಇದು ಸಾಮಾನ್ಯವಾದ ಅಮೌಂಟ್ ಅಲ್ಲ. 17,638 ಕೋಟಿ ರೂಪಾಯಿಗಳನ್ನ ಫಂಡ್ ಹೌಸ್ ಇದು ಫಂಡ್ಸ್ ಅಮೌಂಟಿನ ಫಂಡ್ ಇದು. ಓಕೆ, ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ನಿಮಗೆ ಒಂದು ನಾವು ಹಾಕಿರ್ತಕ್ಕಂಥ ಇನ್ವೆಸ್ಟರ್ಸ್ ಏನು ಹಾಕಿದಾರಲ್ಲ ಲಕ್ಷಾನುಗಟ್ಟಲೆ ಕೋಟ್ಯಾಂತರ ಜನ ಅದನ್ನು ಯಾವ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ನೀವು ಪೋರ್ಟ್ಫೋಲಿಯೋದಲ್ಲಿ ಇಲ್ಲಿ ನೋಡ್ಬೋದು. ನೀವು ಹಾಕಿರೋದನ್ನು ಅಮೌಂಟನ್ನು ಅವರು ಈ ಒಂದು ಕಂಪ್ನೀಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಚೋಳಮಂಡಲಮು, ಬಾಲಕೃಷ್ಣ, ಸುಂದರಮು, RBL ಬ್ಯಾಂಕು, ಸಿಟಿ ಯೂನಿಯನ್ ಬ್ಯಾಂಕು. ಇದ್ರ ಕಂಪ್ಲೀಟ್ ನೀವು ನೋಡಬೇಕಾದ್ರೆ ಇಲ್ಲಿ ವ್ಯೂ ಆಲ್ ಹೋಲ್ಡಿಂಗ್ಸ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ವ್ಯೂ ತೋರಿಸುತ್ತೆ. ಅದಲ್ಲದೆ ನೀವು ಇಲ್ಲಿ ಡೀಟೇಲ್ಸ್ ಇನ್ ಸೆಕ್ಟರ್ ವೈಸ್ ನೋಡ್ಕೊತ ಹೋದರೆ ಅವರು ಬ್ಯಾಂಕಿಂಗ್ ಮತ್ತು ಫೈನಾನ್ಸ್ ಸೆಕ್ಟರಲ್ಲಿ 18% ಇನ್ವೆಸ್ಟ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗಲ್ಲಿ 11% ಇನ್ವೆಸ್ಟ್ ಮಾಡಿದ್ದಾರೆ. ಆಟೋಮೋಟಿವ್ ಕಂಪ್ನೀಸಲ್ಲಿ ಅವರು 10% ಮಾಡಿದ್ದಾರೆ. ಇಂಜಿನಿಯರಿಂಗ್ ಕಂಪ್ನೀಸಲ್ಲಿ ಅವರು 9.2% ಮಾಡಿದ್ದಾರೆ. ಈ ಥರ ಆಗಿ ಅವರು ತಮ್ಮ ಅಮೌಂಟನ್ನ ಡೈವರ್ಸಿಫೈ ಮಾಡಿದ್ದಾರೆ. ಸೊ ಈ ಥರ ನೀವು ನಿಮ್ಮದೇ ಆಗಿರ್ತಕ್ಕಂಥ ಮ್ಯೂಚುವಲ್ ಫಂಡ್ಸನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ಯಾವ ಥರ ನಿಮಗೆ ವರ್ಕ್ ಆಗ್ತಾಯಿದೆ ನಮ್ಮ ಮ್ಯೂಚುವಲ್ ಫಂಡು ಅದೇನು ನೆಟ್ ಇವತ್ತಿನ ದಿನ NAV ಏನಿದೆ ಅಂತೇಳಿ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ. ನಾವು ಯಾವ ಮ್ಯೂಚುವಲ್ ಫಂಡಲ್ಲಿ ಆಗ್ತಿದ್ದೀವಿ ಏನಂತೇಳಿ. ಬಟ್ ಸುಮ್ಮನೆ ನಾವು ಯಾರಾದರೂ ಕೇಳಿದರೆ ಮ್ಯೂಚುವಲ್ ಫಂಡಲ್ಲಿ ಆಗ್ತಾಯಿದ್ದೇನೆ, ಮ್ಯೂಚುವಲ್ ಫಂಡ್ ಆಗ್ತಾಯಿಲ್ಲ. ಬಟ್ ನಿಮಗೆ ಗೊತ್ತಿರಬೇಕು ಮ್ಯೂಚುವಲ್ ಫಂಡ್ ಏನು, ಫಂಡ್ ಮ್ಯಾನೇಜರ್ ಯಾವ ಥರ ಇದ್ದಾನೆ ಅಂತೇಳಿ, ಅದು ಯಾವ ಥರ ವರ್ಕ್ ಮಾಡ್ತಾಯಿದೆ ಇವತ್ತಿನ ದಿನ ಅಂತೇಳಿ ನಿಮಗೆ ಅಟ್ಲೀಸ್ಟ್ ನಿಮಗೆ ನಾಲೆಜ್ ಇರಲಿ ಆ ಫಂಡ್ಸ್ ಬಗ್ಗೆ. ಆ ಒಂದು ಇದಕ್ಕೋಸ್ಕರ ನಿಮಗೆ ಒಂದು ಹೇಳ್ತೇನೆ. ಇದನ್ನು ನೋಡಿದರೆ ಅಟ್ಲೀಸ್ಟ್ ನಿಮಗೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಯಾವ ಥರ ಇರುತ್ತೆ, ಏನು ರಿಟರ್ನ್ಸು, ಅಟ್ಲೀಸ್ಟ್ ಒಂದು ಕೆಲವೊಂದು ವರ್ಡ್ಸ್ ಅಂತೂ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಮ್ಯೂಚುವಲ್ ಫಂಡು ಕಂಪೇರ್ ಮಾಡ್ತಕ್ಕಂಥ ನೀವು ಮ್ಯೂಚುವಲ್ ಫಂಡು ರಿಟರ್ನ್ಸನ್ನು ಯಾವ ಥರ ನೀವು ಚೆಕ್ ಮಾಡ್ಬೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಕೆಲವೊಂದು ಮ್ಯೂಚುವಲ್ ಫಂಡ್ಸನ್ನು ನಾನು ನಿಮಗೆ ಕಂಪೇರ್ ಮಾಡ್ತಾ ಹೋಗ್ತೇನೆ. ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಮ್ಯೂಚುವಲ್ ಫಂಡ್ಸಲ್ಲಿ ರಿಟರ್ನ್ಸ್ ಇದೆನಾ ಇಲ್ಲೋ ಅಂತೇಳಿ. ಗೈಸ್ ನನಗೆ ಗೊತ್ತಿರೋ ಮಟ್ಟಿಗೆ 2000 ಅಟ್ಲೀಸ್ಟ್ 19 ಯಾವುದೇ ಒಂದು ಮ್ಯೂಚುವಲ್ ಫಂಡು ಸ್ಟಾರ್ಟ್ ಆಯ್ತಬೇಕಂದ್ರೆ ಅದು ₹10 ಸ್ಟಾರ್ಟ್ ಆಗುತ್ತೆ. ಓಕೆ, ಅದ್ರದ್ದು NAV ವ್ಯಾಲ್ಯೂ ಏನಿರುತ್ತಲ್ಲ ₹10 ಇರುತ್ತೆ. ಓಕೆ, ಇದರಲ್ಲಿ ನಾವು ಯಾವುದೇ ಒಂದು ತೊಗೊಳ್ಳಿ, ನೀವು HDFC ಮಿಡ್ ಕ್ಯಾಪ್ ಅಪರ್ಚುನಿಟೀಸೇ ತೊಗೊಳ್ಳಿ. HDFC ಮಿಡ್ ಕ್ಯಾಪ್ ಅಪರ್ಚುನಿಟೀಸು ಯಾವಾಗ ಸ್ಟಾರ್ಟ್ ಆಯಿತು ಇಯರು. ಸೊ ಇಲ್ಲಿ ಅದರದ್ದು ಇಯರ್ ಇದೆ. ಸೊ 2007 ಅದು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಆಯಿತು. ಅಂದರೆ ನಾವು 2000 ಸಪೋಸ್ ನೀವು ಓಕೆ ಇಲ್ಲಿ HDFC ಮಿಡ್ ಕ್ಯಾಪ್ ಅಪರ್ಚುನಿಟೀಸನ್ನು ತೊಗೋಣ. ಸೊ ಯಾವಾಗ 2007 ಅದು ಸ್ಟಾರ್ಟ್ ಆಗಿದೆ. ಬಟ್ ಅವತ್ತಿನ ದಿನ ನೀವು ಏನಾದರೂ ಇನ್ವೆಸ್ಟ್ ಮಾಡಿದರೆ 1 ಯೂನಿಟ್ದು ₹10 ಇತ್ತು. ಇಮ್ಯಾಜಿನ್ ನೀವು 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದರೆ ಅಂದ್ಕೊಳ್ಳಿ. ನಿಮಗೆ ಸಿಗ್ತಕ್ಕಂಥ ಯೂನಿಟ್ಸ್ ಎಷ್ಟಿದೆ ಅಂತಂದರೆ 1 ಲಕ್ಷ ಡಿವೈಡೆಡ್ ಬೈ ನಿಮ್ಮದು ₹10 ಅವತ್ತಿನ ದಿನ ವ್ಯಾಲ್ಯೂ. ಅಂದರೆ ನಿಮಗೆ 10,000 ಯೂನಿಟ್ಸ್ ಬರ್ತಾಯಿತ್ತು. ಬಟ್ ಇವತ್ತಿನ ದಿನ ಕರೆಂಟ್ ಡೇಟ್ ಅಂದರೆ 2018 ಇವತ್ತಿನ ದಿನ ಆಗಸ್ಟ್ 18ಗೆ ನೀವು ಹಾಕಿರೋ ಅಮೌಂಟ್ ಏನಾಗಿರುತ್ತೆ ಅಂತಂದರೆ ಸೇಮ್ ಅವತ್ತಿನ ದಿನ ಇರ್ತಕ್ಕಂಥ ₹10 ವ್ಯಾಲ್ಯೂ ಏನಾಗಿದೆ ಇವತ್ತು ₹58 ಆಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ NAV ವ್ಯಾಲ್ಯೂ 58.402 ಆಗಿದೆ. ಓಕೆನಾ. ಬಟ್ ನೀವು ಹಾಕಿರೋ ಅಮೌಂಟು 1 ಲಕ್ಷ ರೂಪಾಯಿನೇ ಇದೆ. ಬಟ್ ನೀವು ಆಮೇಲೆ ಏನು ಹೆಚ್ಚು ಮಾಡಿಲ್ಲ ಮತ್ತು ಕಡಿಮೆ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಬಟ್ ಇವತ್ತಿನ ದಿನ ಯೂನಿಟ್ಸ್ ಏನೇನಿದ್ದಾವೆ ಸೇಮ್ ಯೂನಿಟ್ಸ್ ಇದೆ, ನಿಮಗೆ ಸೇಮ್ 10,000 ಇದೆ. ಬಟ್ ನಿಮ್ಮ ಕರೆಂಟ್ ವ್ಯಾಲ್ಯೂ ಏನಾಗಿದೆ ಅಲ್ಲ ಅದು 10,000 ಇಂಟು 58. ಸೊ ನೀವು ಹಾಕಿರೋ ಅಮೌಂಟು 1 ಲಕ್ಷ ರೂಪಾಯಿ ನೀವು 2002ರಲ್ಲಿ ಹಾಕಿದ್ದೀರಾ. 2007ರಲ್ಲಿ ನೀವು 2007ರಲ್ಲಿ ನೀವು 1 ಲಕ್ಷ ರೂಪಾಯಿ ಹಾಕಿರ್ತಾರೆ. ಬಟ್ ಇವತ್ತಿನ ದಿನ ಅದು 5,84,020 ಆಗಿದೆ. ಬಟ್ ಇದರಲ್ಲಿ ಆಲ್ಮೋಸ್ಟ್ ಎಷ್ಟಾಯಿತು 500% ಅಂದರೆ 5 ಟೈಮ್ಸ್ ನಿಮ್ಮದು ಅಮೌಂಟ್ ರಿಟರ್ನ್ಸ್ ಬಂದಿದೆ. 5 ಟೈಮ್ಸ್ ಅಮೌಂಟ್ ಗ್ರೋ ಆಗಿದೆ. ಎಷ್ಟು ವರ್ಷದಲ್ಲಿ ಗ್ರೋ ಆಗಿದೆ ಅದು 11 ವರ್ಷದಲ್ಲಿ
11 ವರ್ಷದಲ್ಲಿ ನಿಮ್ಗೆ ಅಮೌಂಟು 5 ಟೈಮ್ಸ್ ಗ್ರೋ ಆಗಿದೆ. ಇದು ನೀವು ಮ್ಯೂಚುವಲ್ ಫಂಡ್ಸಿಂದ ಒನ್ ಆಫ್ ದ ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ. ಅದೇ ಥರ ನಿಮಗೆ ಇದಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ಕೂಡ ಕೆಲವೊಂದು ಬಂದಿದ್ದಾವೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಸುಂದರ ಮಿಡ್ ಕ್ಯಾಪ್ ಅಪರ್ಚುನಿಟೀಸ್ ಫಂಡು. ಇದು ಕೂಡ ನಿಮಗೆ ಈ ಒಂದು ನೋಡಿ, ಇದು ಯಾವತ್ತು ಸ್ಟಾರ್ಟ್ ಆಯ್ತು ಅಂತ ನೋಡೋಣ ಫಸ್ಟು. ಸೊ 2002 ಅಲ್ಲಿ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗಿದೆ. ಆವತ್ತಿನ ದಿನ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ 10 ರುಪೀಸ್ ಇತ್ತಂದರೆ ಅವತ್ತಿನ ದಿನ 10 ರುಪೀಸ್ ಇರುತ್ತೆ ವ್ಯಾಲ್ಯೂವು. ನೀವು ಹಾಕಿರೋದು 1 ಲಕ್ಷ ರೂಪಾಯಿ ಅಂದ್ಕೊಳ್ಳಿ, ನಿಮಗೆ 10,000 ಯೂನಿಟ್ ಅಲೋಕೇಟ್ ಆಗುತ್ತೆ. ಬಟ್ ಇವತ್ತಿನ ದಿನ 2018 ಅದರದ್ದು ವ್ಯಾಲ್ಯೂ ಏನಾಗಿದೆ, 10 ರುಪೀಸಿಂದ ಅದು 489 ರುಪೀಸ್ ಆಗಿದೆ. 489.86. ಸೊ 489.86 ಆಗಿದೆ ಅದರ ಅಮೌಂಟು. ಬಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 1 ಲಕ್ಷ ರೂಪಾಯಿ ಹಾಕಿ ಅಷ್ಟೇ ಹಾಕಿದ್ದೀರಾ, ಬಟ್ ಅದರಿಂದ ಯಾವುದೇ ಅಮೌಂಟನ್ನ ನೀವು ತಗೊಂಡಿಲ್ಲ ಮತ್ತು ಎಕ್ಸ್ಟ್ರಾನೂ ಆ್ಯಡ್ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮದು ಯೂನಿಟ್ಸ್ ಏನಿದೆಯಲ್ಲ ಸೇಮ್ 10,000 ಯೂನಿಟ್ಸೇ ಇರುತ್ತೆ. ಬಟ್ ಇವತ್ತಿನ ದಿನ ಏನಾದರೂ ಅದ್ರ ವ್ಯಾಲ್ಯೂ ಏನಿದೆಯಲ್ಲ ಅದು 10,000 ಯೂನಿಟ್ಸ್ ಇಂಟು ಇದರ ಇವತ್ತಿನ ದಿನ NAV. ಬಟ್ ಅದು 10 ರುಪೀಸ್ ವ್ಯಾಲ್ಯೂ ಏನಿದೆಯಲ್ಲ ಇವತ್ತದು 489 ಆಯಿತು. ಇದು 550 ರೂಪಾಯಿವರೆಗೂ ಹೋಗಿತ್ತು. ರೀಸೆಂಟಾಗಿ ಸ್ವಲ್ಪ ಕರೆಕ್ಷನ್ ಆಗಿದೆ. ಸೊ ಅದು ಏನಾಗಿದೆಯಲ್ಲ ನಿಮಗೆ 48 ಲಕ್ಷ ಆಗಿದೆ. ಸೊ ಎಷ್ಟು ಟೈಮ್ಸ್ ಬಂತು ನಿಮ್ಮದು? ಆಲ್ಮೋಸ್ಟು 48 ಲಕ್ಷದ 48,98,660 ಅಂದರೆ 48 ಟೈಮ್ಸ್ ಗ್ರೋ ಆಗಿದೆ. ಸೊ ಇದು ನಿಮಗೆ ಸಾಮಾನ್ಯವಾದ ಅಮೌಂಟ್ ಅಲ್ಲ, ಇದು ಮ್ಯೂಚುವಲ್ ಫಂಡಲ್ಲಿ ಮಾತ್ರ ಈ ಥರ ಅಮೌಂಟನ್ನು ಸಾಧ್ಯ. ಇಲ್ಲಿ ನೋಡಿ, ನಿಮಗೆ 48 ಟೈಮ್ಸ್ ಇದು ಅಮೌಂಟ್ ರಿಟರ್ನ್ಸ್ ಬಂದಿದೆ. ನೀವು ಯೋಚನೆ ಮಾಡಬೇಕು, ಈ ಥರ ರಿಟರ್ನ್ಸ್ ನಿಮಗೆ ಎಲ್ಲೂ ಕೂಡ ಬರೋದಿಲ್ಲ. ನೀವು ಕಂಪೇರ್ ಮಾಡ್ಕೊತ ಹೋಗಿ, ಒಳ್ಳೊಳ್ಳೆ ಫಂಡ್ಸ್ಗಳನ್ನು ನೀವು ಹಾಕ್ತಕ್ಕಿಂತ ಮುಂಚೆ ಒಬ್ಬ ಫಂಡ್ ಆ್ಯಂಡ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಸೊ ಅವ್ರು ನಿಮಗೆ ಒಳ್ಳೆ ಫಂಡ್ಸನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಈ ಥರ ಹಾಕೋದ್ರಿಂದ ನೀವು ಲಾಂಗ್ ಟರ್ಮಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ನೀವು ಏನಾದರೂ ಮಾಡಬೇಕಂತಂದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಥರ ರಿಟರ್ನ್ಸನ್ನು ನಾವು ಪಡಿಬೋದು. ಅದೇ ಥರ ನೀವು ಚೆಕ್ ಮಾಡ್ಕೊಳ್ಳಿ ಬೇರೆ ಬೇರೆ ಫಂಡ್ಸನ್ನು. ನಾನಿಲ್ಲಿ ಕೆಲವೊಂದು ಮರ ಆಸೆಟ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಯಾವ ಥರ ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ. ಓಕೆ, ಸೊ ಮರೈ ಅಸೆಟ್ ಎಮರ್ಜಿಂಗ್ ಬ್ಲೂ ಚಿಪ್ ಫಂಡ್ಸ್ ಕೂಡ ನಾನು ಭಾಳ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಇದು ಒಳ್ಳೆ ಫಂಡ್ ಇದೆ. ಇದು ನಿಮಗೆ ಯಾವತ್ತು ಸ್ಟಾರ್ಟ್ ಆಗಿದೆ ಅಂದರೆ 2010 ಸ್ಟಾರ್ಟ್ ಆಗಿದೆ. ಸಿಮಿಲರ್ ಆಗಿ ನಾವು ಯಾವತ್ತು ಸ್ಟಾರ್ಟ್ ಆಯಿತು, 2010 ಸ್ಟಾರ್ಟ್ ಆಗಿದೆ. ಇದು 2010 NAV ವ್ಯಾಲ್ಯೂ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಆಗಬೇಕಾದ್ರೆ ಅದರ NAV ವ್ಯಾಲ್ಯೂ 1 ಯೂನಿಟ್ಗೆ 10 ರುಪೀಸ್ ಇರುತ್ತೆ. ನೀವು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮಗೆ ಅಸೈನ್ ಆಗ್ತಕ್ಕಂಥ ಯೂನಿಟು 10,000 ಆಗಿರುತ್ತೆ. ಅಂದರೆ 10 ರುಪೀಸ್ಗೆ 1 ಯೂನಿಟು, ಅಂದರೆ 1 ಲಕ್ಷಕ್ಕೆ ನಿಮಗೆ 10,000 ಯೂನಿಟ್ ಅಸೈನ್ ಆಗುತ್ತೆ. ಬಟ್ ಇವತ್ತಿನ ದಿನ 2018 ಅದೇ ಸೇಮ್ NAV ವ್ಯಾಲ್ಯೂ ಎಷ್ಟು ಗ್ರೋ ಆಗಿದೆ ಅಂತಂದರೆ 10 ರುಪೀಸಿಂದ 54.74 ಆಗಿದೆ. 4.74 ಆಗಿದೆ. ಸೊ ನೀವು ಹಾಕಿರ್ತಕ್ಕಂಥ ಅಮೌಂಟು ಸೇಮ್ 1 ಲಕ್ಷ ರೂಪಾಯಿನೇ ಇದೆ. ನೀವು ಅದರಿಂದ 1 ಯೂನಿಟ್ಸ್ನು ಏನಾದರೂ ಯೂನಿಟ್ಸ್ ರೆಡಿ ಮಾಡ್ಕೊಂಡಿಲ್ಲ ಮತ್ತು ಸ್ವಲ್ಪ ಎಕ್ಸ್ಟ್ರಾನ ಆ್ಯಡ್ ಮಾಡಿಲ್ಲ ಅಂತಂದರೆ ಇವತ್ತಿನ ದಿನ ನಿಮ್ಮದು ಅಮೌಂಟ್ ಏನಿದೆ ಅಲ್ಲ, ನೀವು ಹಾಕಿರ್ತಕ್ಕಂಥ ಅಮೌಂಟು ಎಷ್ಟು ಗ್ರೋ ಆಗಿದೆ ಅಂತಂದರೆ ಸೊ ಇದು ನಿಮಗೆ 5,74,000 ಆಗಿದೆ. ಅಂದರೆ 5 ಟೈಮ್ಸ್ ಆಲ್ರೆಡಿ ಗ್ರೋ ಆಗಿದೆ. ಎಷ್ಟು ವರ್ಷ ಅಂತ ಇದು 8 ವರ್ಷ ಬೇಕಾಯ್ತು ನಿಮಗೆ. 8 ಇಯರ್ಸಲ್ಲಿ ನಿಮಗೆ 5 ಟೈಮ್ಸ್ ಬಂದಿದೆ. ಇದು ಎಷ್ಟು ವರ್ಷ ಆಯಿತು? 2002 ಅಂತಂದರೆ ಓಕೆ, 2002 2012 ಅಂದರೆ 10 ವರ್ಷ. ಸೊ 16 ವರ್ಷದಲ್ಲಿ ನಿಮಗೆ ಇದು 48 ಟೈಮ್ಸ್ ರಿಟರ್ನ್ಸ್ ಕೊಟ್ಟಿದೆ ಫಂಡ್ಸ್. ಸೊ ಇವೆರಡನ್ನ ಕಾಲಮ್ನ ಕಂಪೇರ್ ಮಾಡ್ಕೊಂಡು ನೋಡಿ, ನಿಮಗೆ ಒಳ್ಳೆ ರಿಟರ್ನ್ಸ್ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ನಿಜವಾಗ್ಲೂ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಮ್ಯೂಚುವಲ್ ಫಂಡಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತೇಳಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಇದೇ ಥರ ನನ್ನಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದರೆ ಅವರಿಗೆ ನಾನು ಅದನ್ನ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ನಾನು ಡೈವರ್ಸಿಫೈ ಮಾಡಿದ್ದೀನಿ. ಸೊ ದಟ್ ಅವರು ಕೂಡ ಒಳ್ಳೆ ರಿಟರ್ನ್ಸ್ ತೊಗೊಳ್ತಾರೆ ಅಂತೇಳಿ ನನಗೆ ಒಂದು ಆಶಾಭಾವನೆ ಇದೆ. ನೀವು ಕೂಡ ಏನಾದರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅನಿಸಿದ್ರೆ ದಯವಿಟ್ಟು ಈ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಒಳ್ಳೆ ಮ್ಯೂಚುವಲ್ ಫಂಡ್ಸನ್ನು ಅಡ್ವೈಸ್ ಮಾಡ್ತೀನಿ. ಸೊ ಲಾಂಗ್ ಟರ್ಮಲ್ಲಿ ಅವು ನಿಮಗೆ ಒಳ್ಳೆ ರಿಟರ್ನ್ಸನ್ನು ಕೊಡ್ತವೆ. ಗೈಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಲೈಕ್ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಒನ್ಸ್ ನೀವು ಸಬ್ಸ್ಕ್ರೈಬ್ ಆಗೋಣ ನಿಮಗೆ ಒಂದು ಬೆಲ್ ಐಕನ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ
ನಮ್ಮ ಚಾನಲಿಂದ ಯಾವುದೇ ಒಂದು ವೀಡಿಯೋ ಹಾಕಿದರೂ ಕೂಡ ನಿಮಗೆ ಅಪ್ಲೋಡ್ ಬರುತ್ತೆ. ಇದೇ ಥರ ನಾನು ಮುಂಬರುವ ದಿನಗಳಲ್ಲಿ ನಿಮಗೆ ನಿಮ್ಮ ಮ್ಯೂಚುವಲ್ ಫಂಡ್ ರಿಲೇಟೆಡ್ ಕೆಲವೊಂದು ಫಂಡ್ಸ್ ರಿಲೇಟೆಡ್ ಯಾವುದೇ ಒಂದು ಭಾಳಷ್ಟು ವೀಡಿಯೋ ಸೀರೀಸ್ನ ಮಾಡಬೇಕಂತ ಮಾಡಿದ್ದೀನಿ. SIP ಬೆಟರಾ, ಲಮ್ಸಮ್ ಬೆಟರಾ, ಇಲ್ಲ ನಾವು ಏನು ಕೆಲವೊಬ್ಬರು ಟ್ಯಾಕ್ಸ್ ಸೇವಿಂಗ್ ಕೂಡ ಆಗ್ತಿದ್ದಾರೆ. ನಾನು ಭಾಳಷ್ಟು ಜನಕ್ಕೆ ಟ್ಯಾಕ್ಸ್ ಸೇವಿಂಗ್ ಕೂಡ ಇದೆ. ಟ್ಯಾಕ್ಸ್ ಸೇವಿಂಗಲ್ಲಿ ಯಾವುದು ಬೆಟ್ರು ನಮಗೆ? ELSS ಮ್ಯೂಚುವಲ್ ಫಂಡಲ್ಲಿ ELSS ಎಲ್ಲ ಹಾಕಿದರೆ ಟ್ಯಾಕ್ಸ್ ಸೇವಿಂಗ್ ಒಳ್ಳೆಯದಾ? PPF ಅಲ್ಲಿ ಹಾಕಬೇಕಾ? ಇಲ್ಲ ನಾವು LIC, ಭಾಳ ಜನ LIC ಕೂಡ ಮಾಡಿಸಿದ್ದಾರೆ ಟ್ಯಾಕ್ಸ್ ಸೇವಿಂಗ್ ಅಂತೇಳಿ. ಅವೆಲ್ಲದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.